ಹಲೋ ಎವ್ರಿವನ್, ಈ ಥರ ಒಂದು ಖಾರ ಪೊಂಗಲ್ನ ಮಕ್ಳಿಗೆ ಮಾಡಿಕೊಟ್ರೆ ಮಕ್ಳು ಖಂಡಿತ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು. ಹಾಗಿದ್ದೀನಿ ಯಾವ ಥರ ಮಾಡೋದು, ಹೇಗೆ ಕೊಡೋದು, ಎಷ್ಟು ತಿಂಗಳಿಂದ ಕೊಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿಡಿಯೋದೊಂದಿಗೆ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮಕ್ಕಳಿಗೆ ಬೇಕಾಗಿರುವಂಥ ರೆಸಿಪೀಸ್ ನನ್ನ ಚಾನಲಿದೆ, ಹೋಗಿ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಇದನ್ನು ಯಾವ ಥರ ಮಾಡೋದು ನೋಡೋಣ. 1 ಸ್ಪೂನ್ನಷ್ಟು ನಾವು ಹೆಸರು ಬೇಳೆನ ತೊಗೊಳ್ಳೋಣ. ಹಾಗೆ 2 ಸ್ಪೂನ್ ರೈಸ್ನ ತೊಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ಹಾಗೆ ನಾವು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಬೇಕಾದಷ್ಟು ನೀರನ್ನ ಸೇರಿಸ್ಕೊಂಡು ಸ್ಟವ್ ಆನ್ ಮಾಡಿ 1 ಸ್ಪೂನ್ ಎಣ್ಣೆ ಇಲ್ಲ 1 ಸ್ಪೂನ್ ತುಪ್ಪನ ಹಾಕ್ಕೊಂಡು ಸ್ಮೂತಾಗಿ ಈ ಥರ ಬೇಯಿಸ್ಕೊಳ್ಬೇಕು. ಖಾರ ಪೊಂಗಲ್ ಮಾಡೋಕ್ಕೆ ಅನ್ನ ಮತ್ತು ಬೇಳೆ ಸ್ಮೂತಾಗಿ ಬೇಯಿಸಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಒಂದು ಸೈಡ್ ಒಂದು ಪಾತ್ರೆನೇ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಇಲ್ಲ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡು ಹಾಗೆ ಕರಿಬೇವನ್ನ ಹಾಕ್ಕೊಂಡು ಒಂದು 5 ನಿಮಿಷ ಇಲ್ಲ ಒಂದು 2 ನಿಮಿಷ ಈ ಥರ ಫ್ರೈ ಮಾಡಿಕೊಂಡು ಹಾಗೆ ನಾವು ಪೆಪ್ಪರ್ ಪುಡಿನ ಇದಕ್ಕೆ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಪೆಪ್ಪರ್ ಪುಡಿನ ನಾವು ಇದಕ್ಕೆ ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡ ನಂತರ ಇದು 2 ನಿಮಿಷವರೆಗೂ ನಾವು ಫ್ರೈ ಆಗಬೇಕು, ತುಪ್ಪದಲ್ಲೇ ಫ್ರೈ ಆಗಬೇಕು. ಟೇಸ್ಟ್ ಅಂತೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಇದೇನಿಲ್ಲ, ಈ ಖಾರ ಪೊಂಗಲಿನ ಮಕ್ಕಳಿಗೆ ನಾವು ನೆಗಡಿ ಕೆಮ್ಮು ಆದಾಗ ಮಕ್ಕಳಿಗೆ ಕೊಟ್ಟರೆ ಮಕ್ಕಳಿಗೆ ಬೇಗನೆ ಶೀತ ಕೆಮ್ಮು ಎಲ್ಲ ವಾಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾವು ಇದನ್ನು ಮಕ್ಕಳಿಗೆ ಚಳಿಗಾಲದಲ್ಲಿ ಮಕ್ಕಳಿಗೆ ಒಂದು ವಾರದಲ್ಲಿ 2 ಸತಿ ಮಾಡಿಕೊಟ್ಟು ಒಳ್ಳೆಯದು ಅಂತ ಹೇಳ್ಬೋದು. ಹಾಗೆ ಇದನ್ನು 8+ ಮಕ್ಕಳಿಂದ ನಾವು ಕೊಡ್ತಾ ಬರಬೇಕು. ನೋಡಿ, ಇದಕ್ಕೆ ನಾವು ಹಾಕ್ಕೊಂಡ ತಕ್ಷಣ ಈ ಥರ ಫ್ರೈ ಮಾಡಬೇಕು. ಹಾಗೆ ಲೋ ಫ್ಲೇಮಲ್ಲಿ ಇಟ್ಟಿರೋ ಇದನ್ನು ನಾವು ಫ್ರೈ ಮಾಡಿಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆ ಮಕ್ಕಳಿಗೆ ಇದನ್ನು ಲಾಸ್ಟಲ್ಲಿ 1 ಸ್ಪೂನ್ ತುಪ್ಪನಾದರೂ ಹಾಕಿ ಕೊಡಿ, ಇಲ್ಲ ಹಾಗೇನಾದರೂ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು.